ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಭದ್ರನ ಕಾಲ್ಗೆ ವಿದ್ಯಾ ಔಷಧಿ ಹಚ್ತಾ ಇರ್ತಾಳೆ. ನೋವಿಗೆ ಅಮ್ಮಿ ಅಮ್ಮಿ ಅಂತಿರ್ತಾನೆ ಭದ್ರ. ಗೌಡ್ರೆ ಶಾನೆ ನೋವು ಆಯ್ತಾಯ್ತಾ ಅಂತ ವಿದ್ಯಾ ಕೇಳ್ತಾಳೆ. ಈ ಸುಟ್ಟು ನೋವುಕ್ಕಿಂತ ಮನಸ್ಸಲ್ಲಾಗಿರೋ ಗಾಯನೇ ಶಾನೆ ನೋವು ಕೊಡ್ತಾಯಿತ್ತು ಕಣಮ್ಮಿ. ಆದರೆ ಈಗ ಬೆಂಕಿಯಿಂದನೇ ಕಳಂಕ ತೊಳೆದೋಗಿದ್ದು ಶಾನೆ ಹಗುರ ಅನ್ನಿಸ್ತೈತೆ ಕಣಮ್ಮಿ ಅಂತ ಭದ್ರ ಹೇಳ್ತಾನೆ. ಆ ಕಾಲು ಕೊಡಿ ಗೌಡ್ರೆ ಅಂತಾಳೆ ವಿದ್ಯಾ. ಇನ್ನೊಂದು ಕಾಲ್ಗೂ ಆಯಿಲ್ಮೆಂಟ್ ಹಚ್ತಿರ್ತಾಳೆ. ಹೌದು ಗೌಡ್ರೆ, ನಿಮ್ಮ ಮಾತು ದಿಟ. ಬೆಟ್ಟದಂತ ಆಪತ್ತು ಮಂಜಿನ ಥರ ಕರಗೋಯ್ತು. ಈಗ ಆಯ್ತಾ ಇರೋ ಸಂತೋಷದ ಮುಂದೆ ಈ ನೋವೆಲ್ಲ ಮರ್ತೋತದೆ ಬಿಡಿ ಅಂತ ವಿದ್ಯಾ ಹೇಳ್ತಾಳೆ. ಆದರೂ ಅಮ್ಮಿ, ಮನುಷ್ಯ ಅದೆಷ್ಟೇ ಸಂಚು ಮಾಡಿದ್ರೂ ದೇವ್ರ ಮುಂದೆ ಅದೆಲ್ಲ ನಿಲ್ಲಕ್ಕಿಲ್ಲ. ಅವನ ತೀರ್ಮಾನ ಎಲ್ಲದಕ್ಕಿಂತ ಮೀರಿದ್ದು ಅಂತ ಸಾಬೀತಾಗೋಯ್ತು ಕಣಮ್ಮಿ. ಅದಕ್ಕೆ ಹೇಳೋದು, ಮನುಷ್ಯನ ಲೆಕ್ಕಕ್ಕೆಲ್ಲ ಮೀರಿದ್ದು ದೇವ್ರ ತೀರ್ಮಾನ ಅಂತ ಭದ್ರ ಹೇಳ್ತಾನೆ. ಗೌಡ್ರೆ, ಭಗವಂತನ ನಂಬಿ ಕೆಟ್ಟೋರಿಲ್ಲ ಅಂತವ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಹೆಂಗೋ ನಾನು ನಂಬಿದ ದೇವ್ರು ಕೈ ಬಿಡಲಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಸಾವಿತ್ರಿ ವಿನಂತಿ ನಡ್ಕೊಂಡು ಬರ್ತಾ ಇರ್ತಾರೆ. ವಿನಂತಿ, ನನ್ನ ಕೈಯಲ್ಲಿ ನಡೆಯೋಕ್ಕಾಗ್ತಾ ಇಲ್ಲವ್ವ ಅಂತ ಹೇಳ್ತಾಳೆ. ಲೇ, ಕೆಂಡದ ಮೇಲೆ ನಡೆಯೋಕ್ಕಾಗಕ್ಕಿಲ್ಲ ಅಂದ್ಕೊಂಡು ಈಗ ಬೀದಿಲಿ ತಂದು ನಿಲ್ಸಿದೀಯಾ. ಈಗಲೂ ಆಗೋಕ್ಕಿಲ್ಲ ಅಂದರೆ ಕೆರೆನೋ ಬಾವಿನೋ ನೋಡ್ಕೋಬೇಕಾಗ್ತದೆ. ಮರ್ಯಾದೆಯಿಂದ ನಡಿ. ನಿನ್ನೊಬ್ಳಿಗೇನ ಸುಸ್ತಾಗಿರೋದು? ಸರಿ, ಕಾಲಿಗೆ ಬಾಳೆ ದಿಂಡು ಕೊಟ್ಟಿದ್ದೆ ತಾನೇ ಅಂತ ಕೇಳ್ತಾಳೆ ಸಾವಿತ್ರಿ. ಅವ್ವ ತಾಯಿ, ಕೊಟ್ಟಿರೋ ಬಾಳೆ ದಿಂಡನ್ನೇ ದೊಡ್ಡ ವಜ್ರ ಕವಚ ಅಂದಂಗೆ ಹೇಳ್ತಾ ಇದೆಯಲ್ಲ, ಅದನ್ನು ಕಟ್ಕೊಂಡು ಬೆಂಕಿ ಒಳಕ್ಕೆ ನಿಂತ್ಕೊಂಡಿದ್ರೆ ಗೊತ್ತಾಗ್ತಾಯಿತ್ತು. ಸರಿ, ಆ ವಿಚಾರ ಬಿಡು. ಇವಾಗ ಮುಂದಕ್ಕೆ ಎಲ್ಲೋಗೋದು ಅಂತ ಹೇಳಿ ಸಾಯಿ ಅಂತ ವಿನಂತಿ ಹೇಳ್ತಾಳೆ. ಗಂಡನ್ ಬಿಟ್ಟು ಬಂದೋಳನ್ನ ಬೀದಿಗೆ ಬಿಡಬಾರ್ದು ಅಂತ ಇಷ್ಟು ವರ್ಷ ಆಶ್ರಯ ಕೊಟ್ಟಿದ್ದ ನಮ್ಮಣ್ಣ. ಈಗ ನೋಡಿದ್ರೆ ಅಣ್ಣನೂ ನಮ್ಮನ್ನ ಮನೆಯಿಂದ ಓಡಿಸವ್ನೆ. ಚಿಕ್ಕಪ್ಪನೂ ನಮಗೆ ಜಾಗ ಕೊಡೋಕ್ಕಿಲ್ಲ. ಹಂಗನ್ಮ್ಯಾಕೆ ಗುಡಿನೋ ಜಗ್ಲಿನೋ ಬಸ್ ಸ್ಟ್ಯಾಂಡೋ ನೋಡ್ಕೋಬೇಕು. ಅದು ಬಿಟ್ಟರೆ ಬೇರೆ ಎಲ್ಲೇ ಇದ್ದದ್ದು ನಮಗೆ ಮನೆ ಅಂತ ಸಾವಿತ್ರಿ ಹೇಳ್ತಾಳೆ. ಅಲ್ಲೆಂಗವ್ವ ಇರೋಕ್ಕಾಗ್ತದೋ? ಬೇರೆ ದಾರಿ ಏನಾದರೂ ಮಾಡು ಅಂತಾಳೆ ವಿನಂತಿ. ಬೇರೆ ದಾರಿನ? ಸರ ಮುಟ್ಟು ನೋಡ್ಕೊಂಡು, ಅಲ್ಲೇ ಈಗಿರೋ ಒಡವೆನೇ ನಮ್ಮ ಮೈ ಮೇಲೆ ಇರೋ ಒಡವೆನೇ ಧೈರ್ಯ ಕಣೆ. ಸದ್ಯಕ್ಕೆ ಇವತ್ತು ರಾತ್ರಿ ಎಲ್ಲನ ಕಾಲ ಕಳೆದು ಒತ್ತಾರಕ್ಕೆದ್ದು ಈ ಒಡವೆ ಮಾರಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳೋಣ ಬಿಡೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಲ್ಲಿಗೆ ಕಳ್ಳರು ಬರ್ತಾರೆ. ಅಯ್ಯಯ್ಯೋ, ಯಾರು ನೀವು ಅಂತಾಳೆ ಸಾವಿತ್ರಿ. ಅದೇನೋ ಗೊತ್ತಿಲ್ಲಕ್ಕ, ನಮ್ಮನ್ನು ನೋಡಿದವರೆಲ್ಲ ಕಳ್ಳರು ಅಂತ ಕರೀತಾರೆ ಅಂತ ಹೇಳಿ ಕತ್ತಿ ತೆಗಿತಾನೆ ಒಬ್ಬ ಗಾಡಿ ಓಡಿಸ್ತಾ ಇದ್ದ ಕಳ್ಳ. ನಿಮ್ಮ ಮೈ ಮೇಲೆ ಇರೋ ಒಡವೆನೆಲ್ಲ ಬಿಚ್ಬಿಟ್ಟು ನಮಗೆ ಕೊಡಿ ಅಂತ ಕಳ್ಳರು ಕೇಳ್ತಾರೆ. ಎಣವು ಆಯ್ಕೊಂಡು ತಿಂದವ್ರ ಹತ್ರ ಕಿತ್ಕೊಂಡು ತಿಂದವರು ಅಂದಂಗೆ ಎಲ್ಲಾನು ಕಳ್ಕೊಂಡು ಬೀದಿಗೆ ಬಂದಿರೋ ನಮಗೆ ಯಾಕಣ್ಣ ತೊಂದರೆ ಕೊಡ್ತಾ ಇದೀಯಾ? ದಯವಿಟ್ಟು ಇದನ್ನ ಮಾತ್ರ ಕೇಳಬೇಡಿ ಅಂತ ಕೈ ಮುಗಿತಾ ಇರ್ತಾಳೆ ಸಾವಿತ್ರಿ. ಎಲ್ಲ ಕಳ್ಕೊಂಡ್ಮ್ಯಾಕೆ ಈ ಒಡವೆ ಯಾಕೆ ಅಂತಾನೆ ಕಳ್ಳ. ಈ ಒಡವೆ ಎಲ್ಲ ಮಾರಿ ಏನಾದರೂ ಒಂದು ದಾರಿ ಮಾಡ್ಕೊಳ್ಳೋಣ ಅಂತ ಇದ್ವಿ. ಅದಕ್ಕೂ ಕಲ್ಲು ಹಾಕ್ಬೇಡಿ ಕಣಣ್ಣ. ಆಮ್ಯಾಕೆ ನಾವು ಮಣ್ಣು ತಿನ್ಬೇಕಾಗ್ತದೆ. ನಮ್ಮನ್ನ ನಿಮ್ಮ ಒಡಹುಟ್ಟಿದವರು ಅಂತ ಅಂದ್ಕೊಂಡು ಬಿಟ್ಬಿಡಿ ಅಂತಾಳೆ ಸಾವಿತ್ರಿ. ಅಲೋ, ನಾವು ಸೆಂಟಿಮೆಂಟ್ ಎಲ್ಲ ಬಿಟ್ಟು ಈ ಕೆಲಸಕ್ಕೆ ಇಳ್ದಿರೋದು. ನಿಮ್ಮ ಕಂತೆ ಪುರಾಣ ಎಲ್ಲ ಬಿಟ್ಟು ಒಡವೆ ಕೊಟ್ಟು ಪ್ರಾಣ ಉಳಿಸ್ಕೊಳ್ಳಿ. ಮರ್ಯಾದೆ ಹಿಂದೆ ಕೊಟ್ಟರೆ ಸರಿ, ಇಲ್ಲಾಂದರೆ ಚುಚ್ಚೋದೆ ಅಂತ ಕಳ್ಳ ಹೇಳ್ತಾನೆ. ನಮಗೆ ನಮ್ಮ ಪ್ರಾಣನೇ ಮುಖ್ಯ, ಕೊಟ್ಬಿಡ್ತೀವಿ ಅಂತ ವಿನಂತಿ ಒಡವೆ ಎಲ್ಲ ಬಿಚ್ಕೊಡ್ತಾಳೆ. ಭದ್ರ, ಆಮಿ ಈಗ ನಿನ್ನ ಕಾಲು ಕೊಡು, ನಾನು ಔಷಧಿ ಹಚ್ತೀನಿ ಅಂತ ಕೇಳ್ತಿರ್ತಾನೆ. ಅಯ್ಯಯ್ಯೋ ಗೌಡ್ರೆ, ನನಗೇನು ಹೆಚ್ಚು ಗಾಯ ಆಗಿಲ್ಲ, ನೀವು ಸುಮ್ಕೆ ಇರಿ. ಅಮ್ಮೇಕಿಂದ ನಾನೇ ಹಚ್ಕೊಂಡು ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ಅಮ್ಮೆ, ನನಗೆ ಬೇರೆ ಬೆಂಕಿ ನಿನಗೆ ಬೇರೆ ಬೆಂಕಿ ಹಾಕಿರ್ಲಿಲ್ಲ ಅಲ್ಲಿ. ಸುಮ್ಕೆ ಕಾಲು ಮುಂದಕ್ಕಿಡು. ನೋಡು, ಬರೀ ನೀನು ಮಾತ್ರ ನನ್ನ ನೋವು ಹಂಚ್ಕೊಳ್ಳೋದಲ್ಲ, ನಿನ್ನ ನೋವು ಹಂಚ್ಕೊಳ್ಳೋದಕ್ಕೂ ನನಗೆ ಅವಕಾಶ ಕೊಡು ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಗೌಡ್ರೆ, ಯಾಕೆ ಹಿಂಗೆ ಹಠ ಮಾಡಿರಿ ನೀವು ಅಂತ ವಿದ್ಯೆ ಹೇಳ್ತಾಳೆ. ಈಗ ಹಠ ಮಾಡ್ತಾ ಇರೋದು ನೀನು, ನಾನಲ್ಲ. ಈಗ ಸುಮ್ಕೆ ಕಾಲು ಕೊಡಬೇಕು ಅಂತಂದರೆ ಕೊಡಬೇಕು ಆಟಯ್ಯ ಅಂತ ಭದ್ರ ಹೇಳ್ತಾನೆ. ಕಾಲೆತ್ತಿ ಮೇಲೆ ಇಡ್ತಾಳೆ ವಿದ್ಯಾ. ಔಷಧಿ ಹಚ್ತಾ ಇರ್ತಾನೆ ವಿದ್ಯಾ ಕಾಲಿಗೆ ಭದ್ರ. ಆದರೂ ಅಮ್ಮಿ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಹೆಣ್ಣಿದ್ರೂ ನನ್ನ ಮೇಲೆ ಅನುಮಾನ ಪಟ್ಟಿರೋಳು. ಆದರೆ ನೀನು ಆ ಜಾಗದಲ್ಲಿ ನನ್ನ ಜೊತೆಯಾಗಿ ನಿಂತು ಧೈರ್ಯ ತುಂಬಿದೆ. ಇವತ್ತು ನಾನು ತಪ್ಪು ಮಾಡಿಲ್ಲ ಅಂತವ ಜಗತ್ತಿಗೆ ತೋರ್ಬಿಟ್ಟೆ ಕಣಮ್ಮಿ. ಆದರೂ ನೀನು ಹೆಂಗೆ ನನ್ನ ಅಟೋನ್ ನಂಬ್ದೆ ಅಂತಾನೆ ಭದ್ರ. ಗೌಡ್ರೆ, ಈಗಿನ ಕಾಲದ ಶ್ರೀಮಂತರು ಹುಡುಗರಿಗೆ ಪ್ರೀತಿ ಅನ್ನೋದು ಆಟದ ವಸ್ತು ಆಗೋಗೋದೆ. ಆದರೆ ನೀವು ನನ್ನ ಪ್ರೀತಿ ಮಾಡಿ ಅದನ್ನು ಉಳಿಸ್ಕೋಬೇಕು ಅಂತವ ಏಟೆಲ್ಲ ಕಷ್ಟಪಡ್ತಾ ಇದ್ದೀರಾ. ಪ್ರೀತಿಗೆ ಈಟ್ ಬೆಲೆ ಕೊಡೋ ನೀವು ಅಂತ ತಪ್ಪು ಮಾಡಿದ್ರೆ ಅಂದರೆ ನಾನು ಹೆಂಗೆ ಗೌಡ್ರೆ ನಂಬಲಿ? ನೋಡಿ ಗೌಡ್ರೆ, ನೀವು ಕನಸಿನಲ್ಲೂ ಅಂತ ತಪ್ಪು ಮಾಡಲ್ಲ ಅಂತ ನನಗೆ ನಂಬಿಕೆ ಇತ್ತು. ಅದಕ್ಕೆ ಒಬ್ಳು ಹೆಂಡ್ರಾಗಿ ನಿಮ್ಮ ಜೊತೆ ನಿಲ್ಲಬೇಕಾಗಿದ್ದು ನನ್ನ ಕರ್ತವ್ಯ ಇತ್ತು ಅಂತ ವಿದ್ಯೆ ಹೇಳ್ತಾಳೆ.
ಯೋಚನೆ ಮಾಡಿಕೊಂಡು ಆ ಕಾಲು ಕೊಡಮ್ಮಿ ಅಂತ ಹೇಳಿ ಭದ್ರ ಇನ್ನೊಂದು ಕಾಲ್ಗೂ ಔಷಧಿ ಹಚ್ತಿರ್ತಾನೆ. ಇತ್ತ ವಿನಂತಿ ಒಡವೆನೆಲ್ಲ ಬಿಚ್ಕೊಡ್ತಾಳೆ ಕಳ್ಳರಿಗೆ. ಏಯ್ ನೀನೇನು ಮುಖ ನೋಡ್ತಾ ಇದ್ದೀಯಾ, ನೀನು ಬಿಚ್ಕೊಡು ಅಂತ ಹೇಳ್ತಾನೆ ಕಳ್ಳ ಸಾವಿತ್ರಿಗೆ. ಇಲ್ಲ, ನಾನು ನನ್ನ ಒಡವೆ ಕೊಡೋಕ್ಕಿಲ್ಲ ಅಂತಾಳೆ ಸಾವಿತ್ರಿ. ಏಯ್ ಸಾವಿತ್ರಿ, ನಿನ್ನ ಜೀವ ಇದ್ದರೆ ತಾನೇ ಒಡವೆ ಗಿಡವೆ ಎಲ್ಲ ಆಮೇಲೆ ಮಾಡಿಸ್ಕೋಬೋದು, ಬಿಚ್ಚಿಕೊಡು ಅಂತ ವಿನಂತಿ ಹೇಳ್ತಾಳೆ. ಒಡವೆನೆಲ್ಲ ಬಿಚ್ಕೊಡ್ತಾಳೆ ಸಾವಿತ್ರಿ. ಅಣ್ಣ, ಒಂದೇ ಒಂದು ನಿಮಿಷ, ನಮ್ಮ ಒಡವೆನೆಲ್ಲ ಕಿತ್ಕೊಬಿಟ್ಟಿದ್ದೀರಿ. ನಮಗೆ ಈ ಒಡವೆನೇ ಆಧಾರ ಅಂದ್ಕೊಂಡಿದ್ವು, ನಮಗಿಲ್ಲಿರೋದಕ್ಕೆ ಒಂದು ನೆಲೆನೂ ಕೂಡ ಇಲ್ಲ ಅಣ್ಣ ಅಂತ ಸಾವಿತ್ರಿ ಹೇಳ್ತಾಳೆ. ಈಗೇನೋ ಇರೋದಕ್ಕೆ ಜಾಗ ತಾನೇ, ಹಿಂಗೆ ಹೋಗಿ ಅಲ್ಲೊಂದು ಹೆಂಗಸ್ರ ಹಾಸ್ಟೆಲಿದೆ ಅಂತ ಹೇಳಿ ಕಳ್ಳರು ಅಲ್ಲಿಂದ ಹೊರಟೋಗ್ತಾರೆ. ಸದ್ಯ ಜೀವ ಉಳಿತು ಅಂತಾಳೆ ವಿನಂತಿ. ಲೇಯ್, ಕೈಲಿದ್ದ ಒಡವೆಗಳನ್ನೆಲ್ಲ ಕಳ್ಕೊಂಡ್ವಿ, ದಿಟ್ವಾಗ್ಲೂ ನಾವು ಬೀದಿಗೆ ಬಂದ್ಬಿಟ್ರಿ ಕಣೆ, ಈಗೇನೇ ಮಾಡೋದು ಅಂತಾಳೆ ಸಾವಿತ್ರಿ. ಏನು ಮಾಡೋದು ಅಂತಂದರೆ ಏನು ಮಾಡೋಕ್ಕಾಗೋಕ್ಕಿಲ್ಲ ಅಂತಾಳೆ ವಿನಂತಿ. ಲೇ ವಿನಂತಿ, ನಮ್ಮ ಮಂಕ್ ಬುಗ್ದಿಗೆ ಏನೇ ಬಡ್ದಿತ್ತು, ಕಳ್ಳರು ಬಂದಾಗ ಕೂಕ್ಕೋಬೋದಾಗಿತ್ತಲ್ವೇನೆ, ಅಕ್ಕಪಕ್ಕದ ಮನೆಯವರು ಯಾರಾದರೂ ಬರ್ತಿದ್ರು ಕಣೆ ಅಂತಾಳೆ ಸಾವಿತ್ರಿ. ಅಯ್ಯೋ, ನನ್ನ ತಲೆಗೂ ಅಳಿಲಿಲ್ವಲ್ಲ ಕಾಬ್ರಿಲಿ ಅಂತಾಳೆ ವಿನಂತಿ. ಅದು ಸರಿ, ನೀನೇನಾದರೂ ಬೈಕ್ ನಂಬರ್ ನೋಡ್ಕೊಂಡ ಕಂಪ್ಲೇಂಟ್ ಕೊಡೋದಕ್ಕೆ ಅಂತಾಳೆ ಸಾವಿತ್ರಿ. ನೋಡಿದೆ ಕಣವ್ವ, ಆದರೆ ಏನು ಮಾಡೋದು, ನಂಬರ್ ಬೋರ್ಡ್ಗೆ ಪೇಪರ್ ಹಾಕ್ಕೊಬಿಟ್ಟಿದ್ರು, ಪಕ್ಕ ಚಾಲಾಕಿ ಕಳ್ರೆ ಅವರು ಅಂತಾಳೆ ವಿನಂತಿ. ಲೇ, ಇವಾಗ ಏನೇ ಮಾಡೋದು ಅಂತಾಳೆ ಸಾವಿತ್ರಿ. ಏನು ಮಾಡೋದು ಅಂದರೆ ನಿಮ್ಮ ಅಣ್ಣ ತಮ್ಮಂದ್ರು ದಾರಿ ತೋರಿಸೋರಲ್ಲ, ಅಲ್ಲಿ ಹೋಗುವ ಬಾ ಅಂತ ಕರ್ಕೊಂಡು ಹೋಗ್ತಾಳೆ ವಿನಂತಿ. ಇತ್ತ ಭದ್ರ, ದಿಟ್ವಾಗ್ಲೂ ನಿನ್ನಂಥ ಹೆಂಡ್ರನ್ನ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ದೆ ಕಣಮ್ಮಿ ಅಂತ ಹೇಳ್ತಾನೆ. ನಾನು ಅಷ್ಟೇ ಗೌಡ್ರೆ, ನಿಮ್ಮಂಥ ಗಂಡನ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ದೀನಿ. ಆದರೆ ನಂದು ಒಂದೇ ಒಂದು ಆಸೆ ಏನು ಅಂದರೆ, ಎಲ್ಲ ಜನ್ಮದಲ್ಲೂ ನೀವೇ ನನ್ನ ಗಂಡ ಆಗಿರಬೇಕು ಅಂತಾಳೆ ವಿದ್ಯಾ. ಅದು ನಿನ್ನ ಆಸೆ ಆಗಿದ್ರೆ ಅದು ನನ್ನ ಕನಸು ಕಣಮ್ಮಿ ಅಂತ ಹೇಳಿ ವಿದ್ಯೆನ ಕಾಲಿಗೆ ಮುತ್ತಿಡ್ತಾನೆ ಭದ್ರ. ಗೌಡ್ರೆ, ಇದೇನು ಮಾಡ್ತಾ ಇದ್ದೀರಾ ಅಂತಾಳೆ ವಿದ್ಯಾ. ಈಟ್ ದಿನ ನನ್ನ ಜೊತೆಯಾಗಿ ನಡೆದು ಬಂದ ಪಾದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ ಕಣಮ್ಮಿ. ಎಲ್ಲ ಕಳಂಕ ತೊಳೆದು ನನ್ನ ಪಾದಕ್ಕೆ ಭಾಗ್ಯ ತಂದ ಪಾದಕ್ಕೆ ನನ್ನ ಕಡೆಯಿಂದ ಗೌರವ ಕಣಮ್ಮಿ ಇದು. ಐ ಲವ್ ಯು ನನ್ನಮ್ಮಿ ಅಂತಾನೆ ಭದ್ರ. ಇತ್ತ ಸಾವಿತ್ರಿ ವಿನಂತಿ ಹಾಸ್ಟ್ಲ್ ಹತ್ರ ಬರ್ತಾರೆ. ಯಾರು ನೀವು ಅಂತ ಬರ್ತಾಳೆ ಹಾಸ್ಟ್ಲ್ ಕಡೆವಳು. ಮೇಡಮ್ ಅವರೇ, ಉಳ್ಕೊಳ್ಳೋದಕ್ಕೆ ಜಾಗ ಬೇಕಿತ್ತು ಅಂತಾಳೆ ಸಾವಿತ್ರಿ. ನಮ್ಮ ಹಾಸ್ಟ್ಲ್ ಇರೋದೇ ಜಾಗ ಕೊಡೋದಕ್ಕೆ, ಬನ್ನಿ ಅಂತಾಳೆ ಹಾಸ್ಟ್ಲ್ ಮೇಡಮ್ಮು. ಹೆಂಗೋ ಎಲ್ಲನೂ ಕಳ್ಕೊಂಡು ಹೆಂಗೋಗೋದಪ್ಪ ಅಂತ ದಾರಿ ಕಾಣದೆ ನಿಂತಿದ್ವಿ, ನೀವು ಯಾರು ಸಿಕ್ದಂಗೆ ಸಿಕ್ಬಿಟ್ರಿ ಅಂತಾಳೆ ಸಾವಿತ್ರಿ. ನೀವು ತಪ್ಪು ತಿಳ್ಕೊತಾ ಇದ್ದೀರಾ, ಬಂದವ್ರಿಗೆಲ್ಲ ಜಾಗ ಕೊಡೋಕ್ಕೆ ಇದೇನು ಧರ್ಮಛತ್ರ ಅಲ್ಲ, ಹಾಸ್ಟೆಲ್ ಇದು, ಇಲ್ಲಿರೋದಕ್ಕೆ ದುಡ್ಡು ಕಟ್ಟಬೇಕು, ಇದೇ ಇಲ್ಲಿನ ರೂಲ್ಸು ಅಂತಾಳೆ ಹಾಸ್ಟೆಲ್ ಮೇಡಮ್ಮು. ನಮ್ಮಂಥ ದಿಕ್ಕೆಟ್ಟು ಬಂದವ್ರಿಗೆ ನೀವು ಆಶ್ರಯ ಕೊಡೋಕ್ಕಿಲ್ವೇ ಅಂತಾಳೆ ಸಾವಿತ್ರಿ. ಆವಾಗಲೇ ಹೇಳಿದ್ನಲ್ಲ, ಇದು ಧರ್ಮಛತ್ರ ಅಲ್ಲ ಅಂತ. ಅದು ಸರಿ, ನಿಮ್ಮಿಬ್ಬರನ್ನ ನೋಡಿದ್ರೆ ಗತಿ ಇಲ್ದವ್ರ ಥರ ಕಾಣಿಸ್ತಾ ಇಲ್ವಲ್ಲ, ಯಾವುದೋ ದೊಡ್ಡ ಮನೆತನದಿಂದ ಬಂದಿರೋ ಆಗಿದೆ ಅಂತಾರೆ ಹಾಸ್ಟೆಲ್ ಮೇಡಮ್ಮು. ಹ್ಞೂ ಮೇಡಮ್ ಅವರೇ, ಇಲ್ಲಿ ತನಕ ನಾವು ದೊಡ್ಡ ಮನೆ ತಂದವ್ರೆ, ಆದರೆ ಈಗ ಎಲ್ಲನೂ ಕಳ್ಕೊಂಡು ಬೀದಿಗೆ ಬಂದುಬಿಟ್ಟಿದ್ದೀವಿ ಅಂತಾಳೆ ಸಾವಿತ್ರಿ. ನೀವಿಬ್ಬರು ಎಲ್ಲಿಂದ ಬಂದಿರೋದು ಅಂತ ಕೇಳ್ತಾಳೆ ಹಾಸ್ಟೆಲ್ ಮೇಡಮ್ಮು. ಅದು ಹುಲಿ ಅಂತಾಳೆ ಸಾವಿತ್ರಿ. ಅಷ್ಟೊತ್ತಿಗೆ ಏನು ಹುಲಿ ಅಂತಾಳೆ ಹಾಸ್ಟೆಲ್ ಮೇಡಮ್ಮು. ಸಾವಿತ್ರಿನ ತಡೆದು, ಮೇಡಮ್ ಹುಲಿಯೂರು ಅಂತಾಳೆ ವಿನಂತಿ. ಹೌದಾ, ನಿಮ್ಮಿಬ್ಬರದು ಅಡ್ರೆಸ್ ಪ್ರೂಫ್ ಏನಿದೆ ಕೊಡಿ ಅಂತ ಹಾಸ್ಟೆಲ್ ಮೇಡಮ್ ಕೇಳ್ತಾಳೆ. ಮೇಡಮ್, ಇವಾಗ ನಾವು ಕೇರ್ ಫುಟ್ಪಾತ್ ಆಗಿದ್ದೀರಿ, ನಮ್ಮ ಹತ್ರ ಅಡ್ರೆಸ್ ಪ್ರೂಫು ಯಾವುದೂ ಇಲ್ಲ ಅಂತಾಳೆ ವಿನಂತಿ. ಅಲ್ಲ ರೀ, ಅಡ್ರೆಸ್ ಪ್ರೂಫ್ ಇಲ್ಲದೆ ನಿಮ್ಗೆ ಹೇಗ್ರಿ ಇಲ್ಲಿಗೆ ಜಾಗ ಕೊಡೋಕ್ಕಾಗುತ್ತೆ ಅಂತ ಹಾಸ್ಟೆಲ್ ಮೇಡಮ್ ಕೇಳ್ತಾಳೆ. ನಿಮ್ಮನ್ನು ನಾನು ಹೇಗೆ ನಂಬೋದು ಅಂತಾಳೆ. ಅಯ್ಯೋ ಮೇಡಮ್ ಅವರೇ, ನಮ್ದೊಂದು ದೊಡ್ಡ ಕತೆ ಅಂತಾಳೆ ಸಾವಿತ್ರಿ. ಅಮ್ಮ ತಾಯಿ, ಇಲ್ಲಿ ಕತೆ ಹೇಳ್ಕೊಂಡು ಬಂದು ಉಂಡು ಹೋದ ಕೊಂಡು ಹೋದ ಅಂತ ಇಲ್ಲೇ ಆಶ್ರಯ ಪಡ್ಕೊಂಡು ಇಲ್ಲಿಂದ ಎಷ್ಟೋ ಜನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತಾಳೆ ಹಾಸ್ಟೆಲ್ ಮೇಡಮ್ಮು. ಅಯ್ಯೋ, ನಾವೇನು ನಿಮ್ಮ ಕಣ್ಗೆ ಕಳ್ರಂಗ ಕಾಣಿಸ್ತಾ ಇದ್ದೀವಿ, ಸತ್ವಾಗ್ಲೂ ನಾವು ಕಳ್ರಲ್ಲ ಅಂತಾಳೆ ಸಾವಿತ್ರಿ. ಏನೋ ನಮ್ಮ ಮನೆ ಬರ ಕೆಟ್ಟಿ ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ, ನಮ್ಗಿರೋದಕ್ಕೆ ಜಾಗ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತಾಳೆ ಸಾವಿತ್ರಿ. ಸರಿ, ನೀವಿಬ್ರು ಎಷ್ಟು ದಿನ ಇರ್ತೀರಾ ಅಂತ ಕೇಳ್ತಾಳೆ ಹಾಸ್ಟೆಲ್ ಮೇಡಮ್ಮು. ನೀವು ಆಶ್ರಯ ಕೊಟ್ಟರೆ ಕೊನೆ ಗಂಟೆ ಇಲ್ಲೇ ಇದ್ಬಿಡ್ತೀವಿ ಅಂತಾಳೆ ಸಾವಿತ್ರಿ. ಸರಿ, ಹಂಗಾದ್ರೆ 3 ತಿಂಗಳ ಅಡ್ವಾನ್ಸ್ನ ಈಗಲೇ ಕೊಟ್ಬಿಡಿ ಅಂತಾಳೆ ಮೇಡಮ್ಮು. ತಿಂಗಳು ಹಣ ಕಟ್ಕೊಂಡೋದ್ರೆ ಸಾಕು ಅಂತಾಳೆ ಮೇಡಮ್ಮು. ಮೇಡಮ್ ಅವರೇ, ನಮ್ಮ ಹತ್ರ ಇರೋದೇ 3,000, ಇದನ್ನ ಇಟ್ಕೊಂಡು ನಮ್ಗೆ ಆಶ್ರಯ ಕೊಟ್ಟರೆ ಸಾಕು ಅಂತಾಳೆ ಸಾವಿತ್ರಿ. ನೀವು ಕೊಡೋ ದುಡ್ಡು ನಿಮ್ಮಿಬ್ಬರಿಗೂ 3 ದಿನ ಅಡ್ವಾನ್ಸ್ಗೂ ಸಾಕಾಗಲ್ಲ, ಇನ್ನು 3 ತಿಂಗಳು ಹೆಂಗಾಗುತ್ತೆ ನೋಡಿ, ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತಾರೆ ಮೇಡಮ್ಮು. ದಯವಿಟ್ಟು ಹಂಗೆ ಹೇಳ್ಬೇಡಿ, ನೀವು ಹಿಂಗೆ ಹೇಳ್ಬಿಟ್ರೆ ನಾವು ಬೀದಿಲಿ ಮಲ್ಕೋಬೇಕಾಗ್ತದೆ, ದುಡ್ಡು ತಗೊಂಡು ಹೆಂಗಾರ ಮಾಡಿ ಒಸಿ ನಮಗೆ ಉಳ್ಕೊಳ್ಳೋದಕ್ಕೆ ಜಾಗ ಕೊಡಿ ಅಂತಾಳೆ ವಿನಂತಿ. ಮೇಡಮ್ ಅವರೇ, ನಿಮ್ಮ ಕೈಗೆ ಮುಗಿತೀನಿ, ಬೇಕಾದರೆ ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ ಅಂತ ಹೇಳಿ ಸಾವಿತ್ರಿ ತಗೊಳ್ಳಿ ಅಂತ ಕಾಸು ಕೊಡ್ತಾಳೆ ಹಾಸ್ಟೆಲ್ ಮೇಡಮ್ಗೆ. ಸರಿ, ಈ 3,000ನ ಅಡ್ವಾನ್ಸು ಅಂತ ಇಟ್ಕೊತೀನಿ, ಮಿಕ್ಕಿದ್ದನ್ನು ನಾಳೆ ಅಡ್ಜಸ್ಟ್ ಮಾಡಿ ಕಟ್ಟಬೇಕು, ಹಂಗಾದ್ರೆ ಮಾತ್ರ ಇಲ್ಲಿರೋಕ್ಕಾಗುತ್ತೆ, ಇಲ್ಲಾಂದರೆ ಜಾಗ ಖಾಲಿ ಮಾಡಬೇಕಾಗುತ್ತೆ
ಅಂತ ಹೇಳಿ ಹಾಸ್ಟೆಲ್ ಮೇಡಮ್ಮು ಲಕ್ಷ್ಮಿ ಅಂತ ಕೂಗಿ ಇವರಿಬ್ರು ಇಲ್ಲೇ ಇರ್ತಾರೆ, ಇವ್ರನ್ನ ಒಳಗಡೆ ಕರ್ಕೊಂಡೋಗು. ಹಾಗೆ ಇವರಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿರು ಅಂತಾಳೆ ಹಾಸ್ಟೆಲ್ ಮೇಡಮ್ಮು. ಯಾನೇ ಉಪಕಾರ ಆಯಿತು ಮೇಡಮ್ ಅಂತಾಳೆ ಸಾವಿತ್ರಿ. ಸರಿ ಹೋಗಿ ಅಂತಾಳೆ ಹಾಸ್ಟೆಲ್ ಮೇಡಮ್ಮು. ಅವರು ಸಾವಿತ್ರಿ ಮತ್ತು ವಿನಂತಿ ಒಳಗಡೆ ಹೋಗ್ತಾರೆ. ಇತ್ತ ಚಂಪಾ ಅವ್ರೆಲ್ರಿಗೂ ಟೀ ಕೊಡ್ತಾ ಇರ್ತಾಳೆ. ಮಾವಯ್ಯ ಅಂದ್ಕೊಂಡು ಹೋಟ್ಲೆ ಬರ್ತಾನೆ. ಏನೋ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಅಟ್ಟಿವರ್ನ ಎಲ್ರೂ ಕರೆದಲ್ಲ, ಏನು ಅಂತ ಹೇಳು ತಾನೇ ಕೋಟ್ಲೆ. ಎಲೆ ಕೋಟ್ಲೆ, ಎಲ್ಲರೂ ಬರಲಿ ತಡಿಲ ಅಂತಾರೆ ಗೋವಿಂದೇಗೌಡರು. ಅಲ್ಲಿಗೆ ವಿದ್ಯಾ ಮತ್ತು ಭದ್ರಾ ಮತ್ತು ಈಶ್ವರಿ ಅವರೆಲ್ಲ ಬರ್ತಾರೆ. ಅಣ್ತಮ್ಮ ಅತ್ಕೆಮ್ಮ ಬಂದ್ರ, ಮಾವಯ್ಯ ಏನೋ ವಿಷಯ ಹೇಳ್ತಾರಂತ ಕಾಯ್ತಾ ಇದ್ದೀನಿ ಅಂತಾನೆ ಕೋಟ್ಲೆ. ಶಿವರಾಮ ಏನೋ ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಕರೆಸ್ಬಿಟ್ಟು ಸುಮ್ಕೆ ಇದೆಯಾ, ಅದೇನು ಅಂತ ಹೇಳು ಅಂತಾಳೆ ಅಜ್ಜಮ್ಮ. ಮುಖ್ಯವಾದ ವಿಚಾರ ಅಲ್ಲ ಕಣವ್ವ, ಸಂತೋಷದ ವಿಚಾರ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈಗ ಅಂಥ ವಿಚಾರ ಏನವ್ವ ಇರ್ಬೋದು ಅಂತಾಳೆ ಚಿತ್ರ. ಅಟ್ಟಿ ಒಳಗೆ ಏನಾಗ್ತೈತೆ ಅಂತ ದೇವ್ರಿಗೆ ಗೊತ್ತಿರೋದು ಕಷ್ಟ, ಇನ್ನು ನನಗೆಂಗೆ ಗೊತ್ತಿರ್ತದೆ. ಏನೋ ಅಂತ ಹೇಳೋ ಗಂಟ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತ ಹೇಳ್ತಾಳೆ ಈಶ್ವರಿ. ತಟ್ಲ ಮಕ್ಕದ ಮೇಲೆ ಕೇಳು ಅಂತಾಳೆ ಈಶ್ವರಿ. ಸುಭಾಷ ಹೊಡೆಯೋದಕ್ಕಂತ ಹೋಗ್ತಾನೆ. ಅವ್ವ ಹೇಳಿದ ತಮಾಷೆ ಕಂಡ್ಲ, ಸುಮ್ಕಿರೋ ಅಂತಾಳೆ ಚಿತ್ರ. ಅದೇನು ಅಂತ ಹೇಳಪ್ಪಯ್ಯ ಅಂತಾನೆ ಭದ್ರಾ. ಮೀನಾಕ್ಷಿ ಹೋದ್ಮ್ಯಾಕೆ ಆ ಜಾಗಕ್ಕೆ ಬಂದು ಮೋಹನ ಮಕ್ಕಳ ಜವಾಬ್ದಾರಿ ತಗೊಂಡು ಈ ಅಟ್ಟಿ ಜವಾಬ್ದಾರಿನೂ ಚೆಂದಾಗಿ ನಿಭಾಯಿಸವಳೆ ಅಂತಾರೆ ಶಿವರಾಮೇಗೌಡರು. ಅದಕ್ಕೇನಲ್ವೇನಪ್ಪ ನಮ್ಮ ಅಟ್ಟಿ ಇವತ್ತು ಇಷ್ಟೊಂದು ಚೆನ್ನಾಗಿರೋದು. ಅವಳೊಬ್ಬ ಸೊಸೆಯಾಗಿ ತನ್ನ ಜವಾಬ್ದಾರಿಗೆ ಚೂರು ಕಳಂಕ ಬರೆದಿದ್ದಂಗೆ ನೋಡ್ಕೊಂಡಿದ್ದಾಳೆ. ಬಗ್ಗೆ ಯಾರಿಗೆ ಯಾವ ಅನುಮಾನನೂ ಇಲ್ಲ ಅಂತಾಳೆ ಅಜ್ಜಮ್ಮ. ಒಬ್ಳು ಒಳ್ಳೆ ಸೊಸೆ ಅನ್ಸ್ಕೋಬೇಕು ಅಂದ್ರೆ ಪ್ರೀತಿ ಅಕ್ರೆ ಇದ್ರೆ ಸಾಲದು, ಜೊತೆಗೆ ಮುಖ್ಯವಾಗಿ ತಾಳ್ಮೆ ಅನ್ನೋದು ಇರಬೇಕು. ಆಗ್ಲೇ ಅಟ್ಟಿಗೆ ಒಳ್ಳೆ ಸೊಸೆ ಆಗಿರೋದಕ್ಕೆ ಸಾಧ್ಯ. ಆ ವಿಚಾರದಾಗೆ ನಮ್ಮ ಅಟ್ಟಿ ಶಾನೆ ಅದೃಷ್ಟ ಮಾಡೈತೆ. ಮೋಹನನಂತ ಸೊಸೆ ಸಿಕ್ಕಿರೋದ್ರ ಜೊತೆಗೆ ವಿದ್ಯಾನಂತ ಒಳ್ಳೆವಳು ಸಿಕ್ಕಿದ್ದಾಳೆ ಸೊಸೆಯಾಗಿ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ವಿದ್ಯನ್ಗೆ ವಯಸ್ಸು ಚಿಕ್ಕದಾದ್ರೂ ಯಾವುದೇ ವಿಚಾರದಲ್ಲೂ ತಾಳ್ಮೆ ಇದ್ದು ಎಂಥ ಕೆಲಸ ಬೇಕಾದ್ರೂ ಧೈರ್ಯದಿಂದ ನಿಭಾಯಿಸ್ಬಿಡ್ತಾಳೆ. ಅದಕ್ಕೆ ಇಲ್ಲಿ ಗಂಟ ಮೋಹನ ಮೇಲೆ ಇದ್ದಿದ್ದ ಜವಾಬ್ದಾರಿಯನ್ನ ವಿದ್ಯನ್ ಹೆಗ್ಲ ಮೇಲೆ ಹಾಕೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅವಳಿ ಜವಾಬ್ದಾರಿಯನ್ನ ಮೋಹನಗಿಂತ ನಿಭಾಯಿಸ್ತಾಳೆ ಚೆನ್ನಾಗಿ ಅನ್ನೋ ನಂಬಿಕೆ ನನಗಿದೆ. ನೀನೇನು ಹೇಳ್ತೀಯವ್ವ ಅಂತಾರೆ ಶಿವರಾಮೇಗೌಡರು. ನೀನೇನಾದ್ರೂ ಒಂದು ತೀರ್ಮಾನ ತಗೊಂಡಿದ್ಯಾ ಅಂತಂದ್ರೆ 100 ಯೋಚನೆ ಮಾಡಿರ್ತೀಯ ಅಂತ ಗೊತ್ತಿರ್ಬೇಕಾಗಿದ್ರೆ ನನ್ಗೇನಪ್ಪ ಹೇಳಕ್ಕಿದೆ ಅಂತಾಳೆ ಅಜ್ಜಮ್ಮ. ನಮ್ಮ ಅಟ್ಟಿಲ್ ನಡೆದಿರೋ ಘಟನೆಗಳಲ್ಲಿ ಏನಾದರೂ ಈ ವಿದ್ಯೆನ ಬಿಟ್ಟು ಬೇರೆ ಯಾರಾದರೂ ಇದ್ದಿದ್ರೆ ಇಂಥ ಒಂದು ಜೊತೆ ಬಾಳೋದು ಹೆಂಗಪ್ಪ ಅಂತ ಬದುಕಕ್ಕಾಗಿಲ್ಲ ಅಂತ ಅಟ್ಟಿ ಬಿಟ್ಟು ಹೊರಟೋಗಿರೋಳು. ನೊಂದೋರ್ ಮನ್ಸಿಗೆ ಇನ್ನೂ ಶಾನೆ ನೋವಾಗಿರೋದು. ಆದರೆ ನಮ್ಮ ಮುದ್ದು ಸೊಸೆ ಹಂಗೆ ಮಾಡದೆ ಅವಳ ತಾಳ್ಮೆಯಿಂದ ನಮ್ಮ ಅಟ್ಟಿಗಾಗ್ತಿದ್ದ ಅವಮಾನನ ಪಾರು ಮಾಡಿಬಿಟ್ಲು. ಆಗ್ಲೇ ಈ ಜವಾಬ್ದಾರಿ ವಹಿಸ್ಕೊಳ್ಳೋಕ್ಕೆ ಸರಿಯಾದ ಸೊಸೆ ಇವಳೆ ಅಂತ ನಾನು ಮೋಹನ ತೀರ್ಮಾನ ಮಾಡಿಬಿಟ್ವಿ ಅಂತ ಹೇಳಿ ಶಿವರಾಮೇಗೌಡರು, ಮೋಹನ ಈ ನಿರ್ಧಾರದಿಂದ ನಿನ್ಗೇನು ಬೇಸರ ಇಲ್ಲ ತಾನೆ ಅಂತ ಕೇಳ್ತಾರೆ. ರೀ, ಒಬ್ಳು ಅತ್ತೆ ಆದೊಳಗೆ ಈ ಮನೆಗೆ ಬರೋ ಸೊಸೆಗೆ ಈ ಅಟ್ಟಿಯಲ್ಲಿರೋ ಮಾನ ಮರ್ಯಾದೆ ಘನತೆ ಗೌರವ ಇದರಲ್ಲೆಲ್ಲದ್ರೂ ಮೀರಿಸಿದ್ರೆ ಸಂತೋಷ ಆಗ್ತದೆ. ಅಂಥದ್ರಲ್ಲಿ ನಮ್ಮ ವಿದ್ಯಾ ನನಗಿಂತ ಎಲ್ಲದರಲ್ಲೂ ಮುಂದೆ ಅವಳೆ. ಹಂಗಾಗಿ ನಾನು ಖುಷಿ ಪಡ್ತೀನಿ ಹೊರತು ಬೇಸರ ಮಾಡ್ಕೊಳಕ್ಕಿಲ್ಲ ಅಂತಾಳೆ ಮೋಹನ. ಅತ್ತೆ ಮಾವಯ್ಯ, ನೀವು ನನ್ನ ಮೇಲೆ ಇಕ್ಕಿರೋ ನಂಬಿಕೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಆದರೆ ಈ ಜವಾಬ್ದಾರಿ ನನ್ನಿಂದ ಅಂತಾಳೆ ವಿದ್ಯಾ. ಶಾನೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋತೀಯ ಅಂತ ನಂಬಿಕೆ ಇರೋದಕ್ಕೇನೆ ನಾವು ಈ ನಿರ್ಧಾರ ಮಾಡಿರೋದು. ಏನು ಮಾತಾಡದೆ ಸುಮ್ಕೆ ಒಪ್ಕೋ ಅಂತಾರೆ ಶಿವರಾಮೇಗೌಡರು. ನಿಜ ಕಣವ್ವ ವಿದ್ಯಾ, ಇಲ್ಲಿ ತನಕ ನಮ್ಮ ಅತ್ತಿಗೆ ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮನೆನ ನಡ್ಸ್ಕೊಂಡು ಹೋಗ್ತಾ ಇದ್ರು. ನಮ್ಮ ಮನೆತನದ ಘನತೆ ಗೌರವನ ಜೋಪಾನವಾಗಿ ಕಾಪಾಡ್ಕೊ ಬಂದವ್ರೆ. ಅವ್ರಾದ್ಮೇಕೆ ಆ ಜಾಗನ ನೀನು ತುಂಬ್ತೀಯ ಅನ್ನೋ ನಂಬಿಕೆ ನಮ್ಮೆಲ್ರಿಗೂ ಐತೆ. ಧೈರ್ಯವಾಗಿ ಒಪ್ಕೊಳ್ಳವ್ವ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಸರಿಯಾಗಿ ಹೇಳ್ತೆ ಗೋವಿಂದ. ಆಸೆ ಸ್ವಾರ್ಥ ಇಲ್ಲದೆ ಇದ್ದಾಗ ಜವಾಬ್ದಾರಿ ಅನ್ನೋದು ತಾನಾಗೆ ಹುಡ್ಕೊಂಬತ್ತದೆ. ಆ ಶಕ್ತಿ ನಿನ್ನ ಹತ್ರ ಇದೆ ಅಂತಾನೆ ನನ್ನ ಮಗ ಈ ತೀರ್ಮಾನ ತಗೊಂಡಿರೋದು ಕಣಂತೆ. ಸುಮ್ಕೆ ಒಪ್ಕ ಅಂತ ಅಜ್ಜಮ್ಮ ಹೇಳ್ತಾಳೆ. ಮೋಹನ ಅಂತಾರೆ ಶಿವರಾಮೇಗೌಡರು. ತನ್ನ ಹತ್ರ ಇದ್ದಿದ್ದ ಬೀಗದ ಕೈನ ಶಿವರಾಮೇಗೌಡ್ರ ಕೈಯಲ್ಲಿ ಕೊಡ್ತಾಳೆ ಮೋಹನ. ನೋಡು ವಿದ್ಯಾ, ನಾವಿಬ್ರು ಸೇರಿ ಇವತ್ತಿನಿಂದ ಈ ಜವಾಬ್ದಾರಿನ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀವಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಇತ್ತ ಮುಖ ನೋಡ್ಕೊತಿರ್ತಾರೆ ಸುಭಾಷ ಮತ್ತು ಚಿತ್ರ. ಈಶ್ವರಿ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಹೀಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.